ಸದ್ಯ ರಾಜ್ಯದಲ್ಲಿ ಸದ್ದು ಮಾಡುವಂತಹ ಸುದ್ದಿಗಳನ್ನ ಈ 1 ಗಂಟೆಯ ಅವಧಿಯಲ್ಲಿ ನಿಮ್ಮ ಮುಂದೆ ಒಂದೊಂದಾಗಿ ಇಡ್ತಾ ಹೋಗ್ತೀವಿ. ಎಲ್ಲೆಲ್ಲಿ ಮಳೆಯಾಗಿದೆ, ಮಳೆಯಿಂದಾಗಿರುವಂತಹ ಅವಾಂತರಗಳೇನು, ಇನ್ನು ಅಂಕೋಲದ ಶಿರೂರಿನಲ್ಲಿ ಆಗಿರುವಂತಹ ದುರ್ಘಟನೆಯಲ್ಲಿ ಸಾವಿನ ಸಂಖ್ಯೆ ಎಲ್ಲಿಗೆ ಬಂದಿದೆ, ಇದೆಲ್ಲದರ ವರದಿಯನ್ನ ಒಂದೊಂದಾಗಿ ಇಡ್ತಾ ಹೋಗ್ತೀವಿ. ರಣ ಮಳೆಗೆ ಉತ್ತರದಲ್ಲಿ ಅಲ್ಲೋಲ ಕಲ್ಲೋಲ ವಾತಾವರಣವೇ ನಿರ್ಮಾಣಗೊಂಡಿದೆ. ಅಂಕೋಲದ ಶಿರೂರಿನಲ್ಲಿ ಮತ್ತಿಬ್ಬರ ಮೃತದೇಹ ಪತ್ತೆಯಾಗಿದೆ. 5 ವರ್ಷದ ಅವಂತಿಕಾ ಚಾಲಕನ ಮೃತದೇಹ ಈಗ ಪತ್ತೆಯಾಗಿದೆ. ಮೃತದೇಹಗಳು ಇನ್ನೂ ಕೂಡ ಮಣ್ಣನ್ನ ತೆರವು ಮಾಡ್ತಾ ಹೋದಂತೆಲ್ಲ ಸಿಗ್ತಾ ಹೋಗಬಹುದು ಅಂತ ಎಸ್ಪಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಗುಡ್ಡ ಕುಸಿತ ಜಾಗದಲ್ಲಿ ಮತ್ತಷ್ಟು ಭೂಕುಸಿತವೂ ಆಗ್ತಾ ಇರೋದ್ರಿಂದ ಈ ದುರಂತ ಸಂದರ್ಭದಲ್ಲಿ ಚಾಲಕರು ಅವರು ಎಚ್ಚರಿಕೆಯಿಂದ ಇರಬೇಕು. ಆದರೆ ಸಾಲುಗಟ್ಟಿ ಒಂದಷ್ಟು ಟ್ಯಾಂಕರ್ಗಳು, ವಾಹನಗಳು ನಿಂತಿರೋದನ್ನ ಗಮನಿಸ್ತಾ ಇದ್ರೆ ಅವ್ರು ಯಾರಿಗೂ ಕೂಡ ಗುಡ್ಡ ಕುಸಿತದ ಭೀತಿ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಏನಾಗಿದೆ ಅನ್ನೋದರ ಸಂಪೂರ್ಣ ವರದಿ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಉತ್ತರದಲ್ಲಿ ಪುನರ್ವಸು ಪ್ರವಾಹ, ಶಿರೂರಿನಲ್ಲಿ ಮತ್ತಿಬ್ಬರ ಮೃತದೇಹ ಪತ್ತೆ, ಶಿರೂರಿನಲ್ಲಿ ಡ್ರೋನ್ ಆಪರೇಷನ್. ಉತ್ತರ ಕನ್ನಡದಲ್ಲಿ ಸುರಿತಾ ಇರುವಂತಹ ಮಹಾಮಳೆಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಕ್ಷಣ ಕ್ಷಣಕ್ಕೂ ಗುಡ್ಡ ಕುಸಿತಾ ಇದ್ರು ಆಪರೇಷನ್ ಮುಂದುವರೆದಿದೆ. ಬೋರ್ಗರಿತಾ ಇರುವಂತಹ ನದಿಯಲ್ಲೇ ಶೋಧ ಕಾರ್ಯ ನಡೀತಾ ಇದೆ. ಅಬ್ಬರದ ಮಳೆಯ ನಡುವೆಯೂ ಗುಡ್ಡದಂತಿರುವಂತಹ ಮಣ್ಣಿನ ರಾಶಿಯನ್ನ ತೆರವುಗೊಳಿಸಲಾಗ್ತಾ ಇದೆ. ಒಂದರಂತೆ ಒಂದು ಶವಗಳು ಪತ್ತೆಯಾಗ್ತಾ ಇದ್ದು, ಶಿರೂರು ದುರಂತದಲ್ಲಿ ಮೃತಪಟ್ಟಂತಹ ಮತ್ತಿಬ್ಬರ ಶವ ಪತ್ತೆಯಾಗಿದೆ. ಗಂಗಾವಳಿ ನದಿಯಲ್ಲಿ ಕೊಚ್ಚಿ ಹೋಗಿದ್ದಂತಹ 5 ವರ್ಷದ ಆವಂತಿಕಾ ಶವ ಗೋಕರ್ಣದ ಬ್ರಿಡ್ಜ್ನಲ್ಲಿ ಪತ್ತೆಯಾಗಿದೆ. ಇನ್ನು ಅಂಕೋಲ ತಾಲೂಕಿನ ಮಂಚಗುಣಿ ಗ್ರಾಮದ ಬಳಿ 55 ವರ್ಷದ ಚಾಲಕ ಚನ್ನಣ್ಣ ಮೃತದೇಹ ಸಿಕ್ಕಿದೆ. ಟಿಂಬರ್ ತುಂಬಿದ ಲಾರಿಯೊಂದಿಗೆ ಚಾಲಕ ಅರ್ಜುನ್ ಕಣ್ಮರೆಯಾಗಿದ್ದು, ಆತನ ಲೊಕೇಶನ್ ಗುಡ್ಡ ಕುಸಿತದ ಪ್ರದೇಶದಲ್ಲಿ ಪತ್ತೆಯಾಗಿದೆ. ಇನ್ನು ಭೂಕುಸಿತದ ಮಾಹಿತಿ ಶೋಧ ಕಾರ್ಯಕ್ಕಾಗಿ ಡ್ರೋನ್ ಮೂಲಕ ಆಪರೇಷನ್ ನಡೆಸಲಾಗ್ತಾ ಇದೆ. ಅವಶೇಷಗಳ ಅಡಿ 10 ರಿಂದ 15 ಮಂದಿ ಸಿಲುಕಿರೋ ಶಂಕೆ. ಮಣ್ಣಿನಡಿ ಇದೆಯಾ ಒಂದು ಟ್ರಕ್, ಬಿಳಿ ಬಣ್ಣದ ಕಾರು, ನದಿಯಲ್ಲಿ ಮುಳುಗಿದ ಗ್ಯಾಸ್ ಟ್ಯಾಂಕರ್, ಸ್ಫೋಟಕ ಭೀತಿ. ಇನ್ನು ಘಟನಾ ಸ್ಥಳಕ್ಕೆ ಶಾಸಕ ಸತೀಶ್ ಶೈಲ್ ಭೇಟಿ ನೀಡಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಅವಶೇಷಗಳ ಅಡಿ ಇನ್ನೂ 10 ರಿಂದ 15 ಮಂದಿ ಸಿಲುಕಿರುವಂತಹ ಶಂಕೆ ಇದೆ. ಈಗಾಗಲೇ 7 ಮೃತದೇಹ ಪತ್ತೆಯಾಗಿವೆ. ಮಣ್ಣಿನ ಅಡಿ ಒಂದು ಟ್ರಕ್, ಬಿಳಿ ಬಣ್ಣದ ಕಾರ್ ಸಿಕ್ಕಾಕೊಂಡಿರುವಂತಹ ಅನುಮಾನ ವ್ಯಕ್ತವಾಗಿದೆ. ಈ ಮಧ್ಯೆ ಗುಡ್ಡ ಕುಸಿತದಿಂದ ನದಿಗೆ ಕೊಚ್ಚಿ ಹೋಗಿದಂತಹ ಗ್ಯಾಸ್ ಟ್ಯಾಂಕರ್ ತೇಲ್ ಹೋಗಿದೆ. ಇನ್ನು ಟ್ಯಾಂಕರ್ನಲ್ಲಿ LPG ಗ್ಯಾಸ್ ಇರುವುದರಿಂದ ಎಲ್ಲಾದ್ರೂ ಸೇತುವೆ ಕಲ್ಲಿಗೆ ಡಿಕ್ಕಿಯಾದ್ರೆ ಸ್ಫೋಟ ಆಗೋ ಸಾಧ್ಯತೆ ಇದೆ. ಈಗ 7 ಬಾಡಿ ಸಿಕ್ಕಿದಾವೆ. ಈಗ ಒಂದು ವೆಹಿಕಲ್, ವೈಟ್ ವೆಹಿಕಲ್ ಅಂತ ಹೇಳ್ಕೊಂಡು ಏನು ಇದೆಯಲ್ಲ, ಅದರದ್ದು ಗಾಡಿ ನನ್ನ ಪ್ರಕಾರ ಈ ಮಣ್ಣೊಳಗೆ ಇದೆ ಅಂತ ಕಾಣ್ತದೆ. ಮತ್ತೆ ಒಂದು ಟ್ರಕ್ ಈ ಮಣ್ಣೊಳಗೆ ಇರಬಹುದು. ಅದಕ್ಕಾಗಿ ಈ ಮಣ್ಣು ಸ್ಟ್ರೈಡಿಂಗ್ ಏನು ಉಂಟಲ್ಲ, ಇದು ಅವೈಜ್ಞಾನಿಕತೆಯಿಂದ ಮಾಡಿದಂತ IRB ಅವರ ಕೆಲಸ. ಇವತ್ತು ಬೆಳಗ್ಗೆ ಆವಂತಿಕಾ ಅನ್ನೋ ಮಗುದು ಬಾಡಿ ಸಿಕ್ಕಿದೆ. ಗೋಕರ್ಣ ಬ್ರಿಡ್ಜ್ ಮಂಜುಗುಣಿ ಹತ್ರ ಸಿಕ್ಕಿದೆ. ಅದನ್ನ ಮುಂದಿನ ಕ್ರಮವನ್ನು ಮಾಡ್ತೀವಿ. ನೆಕ್ಸ್ಟ್ 2ನೇ ದಿನನೂ ಸಹ ನಾವು ರಸ್ತೆ ತೆರವು ಕಾರ್ಯಾಚರಣೆಯ ಪ್ರಾರಂಭ ಮಾಡಿದ್ವಿ. ಬೆಳಗಿಂದ ಮಾಡ್ತಾ ಇದ್ದಾರೆ. ಸಾಧ್ಯವಾದರೆ ಇವತ್ತಿನ ದಿವಸ ಎಲ್ಲವನ್ನು ಆ ಕಡೆನೂ ಕಾರ್ಯಾಚರಣೆ ಇದೆ. ಕುಮಟಾ ಸೈಡನ್ನು ತೆರವುಗೊಳಿಸೋ ಕಾರ್ಯಕ್ಕೆ ಮಾಡ್ತಾ ಇದ್ದೀವಿ. % ಆಗಿದೆ, ಇನ್ನು 40% ತೆಗಿಬೇಕಾಗಿದೆ. ಶಿರೂರಿನಲ್ಲಿ ನಿರಂತರ ಭೂಕುಸಿತ, ತೆರವು ಕಾರ್ಯಾಚರಣೆ ವೇಳೆ ಕುಸಿದ ಧರೆ, ಸಾಲು ಸಾಲಾಗಿ ನಿಂತಿರುವ ಟ್ರಕ್ಗಳು. ಶಿರೂರು ಗುಡ್ಡ ಕುಸಿದ ಪಕ್ಕದಲ್ಲಿಯೇ ಮತ್ತಷ್ಟು ಗುಡ್ಡ ಕುಸಿತಾ ಇದೆ. ಮಣ್ಣು ತೆರವು ಕಾರ್ಯಾಚರಣೆ ವೇಳೆ ಧರೆ ಕುಸಿತಾ ಇದ್ದು ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಿಸಿದೆ. ಅಪಾಯದ ನಡುವೆಯೂ ಕೂಡ ಟ್ರಕ್ಗಳು ಸಾಲು ಸಾಲಾಗಿ ನಿಂತಿವೆ. ಕುಮಟಾ ತಾಲೂಕಿನ ಬರ್ಗಿ ಗ್ರಾಮ ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿದೆ. ಇನ್ನು ಹೆದ್ದಾರಿಯಲ್ಲಿ ಏಕಮುಖ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇನ್ನು ಗುಡ್ಡ ಕುಸಿತದ ಭಯಾನಕ ದೃಶ್ಯ ಸ್ಥಳೀಯರೊಬ್ಬರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಬರ್ಗಿಯ ಹೆದ್ದಾರಿಯ ಭಾಗದಲ್ಲಿ ಇವತ್ತು ಭೂಕುಸಿತ ಆಗಿದೆ. ನಾವು ಇವತ್ತು ಅದೇ ಭಾಗದಲ್ಲಿದ್ದೀವಿ. ನೀವು ನೋಡ್ಬೋದು, ಈ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಈಗ ಒಂದು ಭಾಗದಲ್ಲಿ ಈಗ ಕುಸಿತಾಗಿದೆ. ಇದು ರಾಷ್ಟ್ರೀಯ ಹೆದ್ದಾರಿ 66ರ ಭಾಗ. ಇದು ಹೊನ್ನಾವರದಿಂದ ಕಾರವಾರಕ್ಕೆ ಗೋವಾಕ್ಕೆ ಹೋಗುವಂತಹ ಮಾರ್ಗ ಇದು. ಇಂಥದ್ರಲ್ಲಿ ಇವತ್ತು ಭೂಕುಸಿತ ಆಗಿರುವಂಥದ್ದು. ಇಲ್ಲಿ ಚತುಷ್ಪಥ ಹೆದ್ದಾರಿ ಕಾಮಗಾರಿ ನಡೀತಾ ಇರುವಂಥದ್ದು. ಜೊತೆಗೆ 2 ಭಾಗದಲ್ಲಿಯೂ ಕೂಡ ಮೊದಲು ವಾಹನಕ್ಕೆ ಇಲ್ಲಿ ಹೋಗಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗಿತ್ತು. ಆದರೆ ಈಗ ಭೂಕುಸಿತ ಸಂಪೂರ್ಣವಾಗಿ ಒಂದು ಭಾಗದ ರಸ್ತೆಯನ್ನು ಈಗ ಆಹುತಿ ತೆಗೆದುಕೊಂಡಿದೆ. ಇದಲ್ಲದೆ ಮರಗಳು ಕೂಡ ಧರೆಗುಳಿರುವಂಥದ್ದು, ಇನ್ನೂ ಕೂಡ ಮತ್ತೆ ಕುಸಿತ ಆಗ್ತಾ ಇರುವಂಥದ್ದನ್ನು ಗಮನಿಸ್ಬೋದಾಗಿದೆ. ಯಾಕಂದರೆ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ, ಮಳೆಯ ಅಬ್ಬರವೂ ಕೂಡ ಹೆಚ್ಚಾಗಿದ್ದಾವೆ. ಹೀಗಾಗಿ ಈ ಭಾಗದಲ್ಲಿ ಸಾಕಷ್ಟು ಅನಾಹುತ ಈಗ ಸೃಷ್ಟಿಯಾಗ್ತಾ ಇರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ 66ರ ಸುಮಾರು 4 ಕಡೆಗಳಲ್ಲಿ ಈಗ ಭೂಕುಸಿತ ಆಗಿರುವಂಥದ್ದು. ಶಿರೂರು ಭಾಗದಲ್ಲಿ ಅತಿ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಆಗಿ ಸಾವು ನೋವುಗಳಾದರೆ
ಬರ್ಗಿಯ ಭಾಗದಲ್ಲಿ, ಹೊನ್ನಾವರ ಭಾಗದಲ್ಲಿ, ಹೀಗೆ ಹೆದ್ದಾರಿಯ ಸುತ್ತಮುತ್ತ ಭಾಗದಲ್ಲಿ ಈಗ ಭೂಕುಸಿತ ಆಗಿರುವಂಥದ್ದು. ಈಗ ನೀರಿನ ರಭಸಕ್ಕೆ 14 ಮಂದಿಗೆ ಗಾಯ. ಘಟನೆ ನೆನೆದು ಕಣ್ಣೀರಿಟ್ಟ ಗಾಯಾಳುಗಳು. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಮಳೆಯ ಅಬ್ಬರಕ್ಕೆ ಅಂಕೋಲಾ ತಾಲೂಕಿನ ಶಿರೂರಿನ ಗುಡ್ಡ ಕುಸಿದು ಗಂಗಾವಳಿ ನದಿಗೆ ಬಿದ್ದ ಮಣ್ಣಿನಿಂದಾಗಿ ಎದ್ದ ಅಲೆಗಳು ಉಳವರೆ ಗ್ರಾಮಕ್ಕೆ ಅಪ್ಪಳಿಸಿದಂತಹ ಪರಿಣಾಮ 4 ಮನೆಗಳು ನೆಲಸಮವಾಗಿ 10ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಓರ್ವ ಮಹಿಳೆ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾಳೆ. ಇನ್ನು ನೀರಿನ ರಭಸಕ್ಕೆ 14 ಜನರಿಗೆ ಗಾಯಗಳಾಗಿದ್ದು ಕುಮಟಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಇನ್ನು ಘಟನೆ ಬಗ್ಗೆ ಗಾಯಾಳುಗಳು ವಿವರಿಸಿದ್ದು ಹೀಗೆ ನೋಡಿ. ನಾವಿವತ್ತು ಕುಮಟಾ ಸರ್ಕಾರಿ ಆಸ್ಪತ್ರೆಯಲ್ಲಿದ್ದೀವಿ. ನೀವು ನೋಡ್ಬೋದು ಈ ಭಾಗದಲ್ಲಿ ಬಹುತೇಕ 14 ಜನರು ಕೂಡ, ಹೆಣ್ಣು ಮಕ್ಕಳಲ್ಲಿ 5 ಜನ ಇದ್ದಾರೆ, ಮಹಿಳೆಯರು 3 ಜನ ಇದ್ದಾರೆ, ಪುರುಷರು 6 ಜನ ಇದ್ದಾರೆ, ಇನ್ನು ಗರ್ಭಿಣಿ ಮಹಿಳೆ ಸಹ ಓರ್ವ ಮಹಿಳೆ ಇರುವಂಥದ್ದು. ಇವೆಲ್ಲರನ್ನೂ ಕೂಡ ಇವತ್ತು ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲೆ ಮಾಡಿ ಚಿಕಿತ್ಸೆಯನ್ನು ಕೊಡ್ತಾ ಇರುವಂಥದ್ದು. ಒಬ್ಬೊಬ್ಬರು ಒಂದೊಂದು ಘಟನೆಗೆ ಸಾಕ್ಷಿಯಾಗಿರುವಂಥದ್ದು. ನಾನು ಮೊದಲನೇದಾಗಿ ಬಹಳ ಗಂಭೀರವಾಗಿ ಗೊಂಡಂಥವರು, ಅದರ ಜೊತೆಗೆ ಅವರು ಸಾಕ್ಷಾತ್ ಅಲ್ಲಿಯ ದೃಶ್ಯವನ್ನು ನೋಡಿದಂಥದ್ದು ಮತ್ತು ಇಡೀ ಅವರ ಮನೆಯೇ ಸಂಪೂರ್ಣವಾಗಿ ನಾಶವಾಗಿರುವಂಥದ್ದು. ಅವ್ರನ್ನ ಕೂಡ ನಾನು ಮಾತಾಡಿಸ್ತೀನಿ. ಅಮ್ಮ, ಘಟನೆ ಹೇಗಾಯಿತು? ನೀವು ಹೇಗೆ ರಕ್ಷಣೆ ಆಗಿದ್ರಿ? ನಾವು ಗುಡ್ಡೆ ಕುಸಿದಾಗ ನೋಡ್ತಾ ಇದ್ರಲ್ಲಿ, ಆವಾಗ ಅದು ಬರುವ ಹೊತ್ತಿಗೆ ಓಡಿ ಬಂದಳು. ಆ ರಭಸಕ್ಕೆ ಬಿದ್ದು ಕಡೆಗೆ ಎಚ್ಚರ ಇಲ್ಲ, ನನಗೆ ಎಚ್ಚರ ತಪ್ಪೋಗಿ ನೀರು ಹೊಡಿತು, ಏನಾಯಿತು ಏನಂತೆ ಗೊತ್ತಾಗಲ್ಲ ನನಗೆ. ಹೊಡೆದೊಂದು ಗೊತ್ತಿದ್ದು, ಎಂತ ಆಯ್ತು ಅಂತ ಗೊತ್ತಾಗಲ್ಲ, ಎಚ್ಚರ ತಪ್ಪೋಯ್ತು. ಅಷ್ಟೇ ಆಗ್ಬಿಟ್ಟಿತ್ತು. ಇನ್ನು ಅವರ ಮಗಳನ್ನು ಕೂಡ ಮಾತಾಡಿಸ್ತೀನಿ. ಏನಾಗಿತ್ತು? ಯಾವ ಥರ ಘಟನೆ ಆಯಿತು? ಅದು ಗುಡ್ಡ ಕುಸ್ತೆ, ನಾನು ಒಳಗಡೆ ಇದ್ದೆ. ಇವ್ರು ಕರೆದ್ರು ನನ್ನ, ನಾವು ತಪ್ಸ್ಕೊಳಕ್ಕೆ ಓಡ್ತಾ ಇದ್ವಿ. ಆದರೂ ತಪ್ಸ್ಕೊಳಕ್ಕಾಗಿಲ್ಲ, ಬಂದು ಹೊಡೀತು. ಹೊಡ್ಕೊಂಡು ಕೊಚ್ಕೊಂಡು ಹೋದ್ವಿ ಅಷ್ಟು ಜನ, ಒಬ್ಬೊಬ್ರು ಒಂದೊಂದು ಕಡೆ. ನದಿ ತೀರಕ್ಕೆ, ನದಿ ಭಾಗ ಕಚ್ಕೊಂಡು ಹೋದ್ರ ಅಥವಾ ಭಾಗಕ್ಕೆ ಹೋಗಿಲ್ಲ, ಮೇಲ್ಗಡೆ ಬೆಟ್ಟದ ಸೈಡ್ ಕೊಚ್ಕೊಂಡು ಹೋದ್ವಿ. ಒಟ್ನಲ್ಲಿ ಉತ್ತರ ಕನ್ನಡದಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಮನೆ ಮಾಡಿದ್ದು, ಯಾವಾಗ ಏನಾಗುತ್ತೆ ಅನ್ನೋ ಭಯದಲ್ಲಿದ್ದಾರೆ ಜನರು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.